ಸೊ ಅಲ್ಲಿಗೆ ರಾಜೀನಾಮೆ ಪ್ರಹಸನ ಅಂತೂ ಈಗ ಮುಕ್ತಾಯವಾದಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ರಾಮಲಿಂಗಾರೆಡ್ಡಿ ಅವರು ಒಪ್ಕೊಂಡಿದ್ದಾರಾ ಅಂದ್ರೆ ಇದೇ ಖಾತೆ ಜಲಸಂಪನ್ಮೂಲ ಖಾತೆಯನ್ನೇ ನಿಭಾಯಿಸೋದಿಕ್ಕೆ ಅನ್ನುವಂಥದ್ದು ಈಗಲೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ನಾನು ನಿನ್ನೆ ಇದ್ದಂಥ ಸಬ್ಜೆಕ್ಟ್ ಏನಿತ್ತು ಅದನ್ನ ವರಿಷ್ಠರಿಗೆ ಹೇಳಿದ್ದೀನಿ, ಅವ್ರು ಮುಂದೆ ನೋಡ್ಕೊಳ್ತಾರೆ ಬಿಡಿ ಅನ್ನುವಂಥದ್ದನ್ನು ಮಾತ್ರ ಹೇಳಿದ್ದಾರೆ. ಅಂದ್ರೆ ಖಾತೆ ಹಂಚಿಕೆ ವಿಚಾರವಾಗಿ ಅವ್ರು ಏನು ಹೇಳ್ತಾರೆ ನೋಡೋಣ ಅನ್ನುವ ರೀತಿಯಲ್ಲಿ ಕಾದು ನೋಡುವ ತಂತ್ರವನ್ನ ಈಗ ರಾಮಲಿಂಗಾರೆಡ್ಡಿ ಅವರು ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದಾಯ್ತು. ಅಲ್ಲಿಗೆ ಜಲಸಂಪನ್ಮೂಲವೇ ಅವರಿಗೆ ಕೊಟ್ಟು ಹೆಚ್ಚುವರಿಯಾಗಿ ಖಾತೆ ಕೊಡ್ತಾರ ಅಥವಾ ಅದು ಬದಲಾವಣೆ ಮಾಡಿ ಅವ್ರು ಕೇಳಿದಂತಹ ಖಾತೆ ಕೊಡ್ತಾರ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಬಟ್ ಬೆಳಿಗ್ಗೆ ಸಾಕಷ್ಟು ಪ್ರಹಸನಗಳು ನಡೀತು. ರಾಮಲಿಂಗಾರೆಡ್ಡಿ ಅವರ ಮನವೊಲೈಕೆ ಮಾಡೋದಕ್ಕೋಸ್ಕರ ಸುರ್ಜೇವಾಲಾ ಅವರು ಬಂದರು. ಸುರ್ಜೇವಾಲಾ ಅವರು ಒಂದೆರಡು ಮೂರು ಮೀಟಿಂಗ್ ಮಾಡಿದ್ರು. ನಿನ್ನೆ ರಾತ್ರಿನೇ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಇದ್ದಂತಹ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಸುದೀರ್ಘವಾಗಿ ಮಾತನಾಡಿದ್ರು. ಒಟ್ಟಲ್ಲಿ ನಿನ್ನೆ ರಾತ್ರಿಯಿಂದ ಆರಂಭವಾದಂತಹ ಒಂದು ಮೀಟಿಂಗ್ನ ಪರ್ವ ಇವತ್ತು ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಕೂಡ ಅದೇ ರೀತಿಯಾಗಿ ನಡೀತು. ಸೊ ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ಈಗ ರಾಜೀನಾಮೆ ಅನ್ನುವಂಥದ್ದು ವಿಚಾರ ಬರಲ್ಲ, ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಬೆಳಿಗ್ಗೆ ರಾತ್ರಿ ಏನೆಲ್ಲ ಬೆಳವಣಿಗೆಗಳು ನಡೀತು, ಎಷ್ಟೆಲ್ಲ ಪ್ರಹಸನ ಆಯಿತು, ಬನ್ನಿ ನೋಡೋಣ. ಖಾತೆಗಾಗಿ ಖ್ಯಾತೆ ತೆಗೆದಿರೋದು ಮೊದಲನೆಯ ವಿಕೆಟ್ ಪತನ ಆಗಿರುವಂತದ್ದು. ರಾಜೀನಾಮೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಟ್ಟಿದ್ರು. There was some misunderstanding. We all spoke to him, all four of us. Things have been settled. ಸರ್ ರಾಜೀನಾಮೆ ಸಲ್ಲಿಸಿದ್ರು ವಾಪಸ್ ತಗೊಳ್ತೀರಾ ಸರ್? ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಕಳೆದ 2 ದಿನಗಳಿಂದ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನ ನಡೀತಿದೆ. ಪಟ್ಟು ಅಂದ್ರೆ ಪಟ್ಟು, ಬಿಡೋ ಮಾತೇ ಇಲ್ಲ ಅಂತ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಅಸಮಾಧಾನಗೊಂಡಿರೋ ರಾಮಲಿಂಗಾರೆಡ್ಡಿಯನ್ನ ಸಮಾಧಾನ ಮಾಡೋ ಪ್ರಯತ್ನ ನಿರಂತರ ಆಗ್ತಿದೆ. ಸಭೆ ಮೇಲೆ ಸಭೆ ಆಗ್ತಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ನಿನ್ನೆ ಬೆಳಗ್ಗೆ ರಾಜೀನಾಮೆ ಕೊಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಮಿಳುನಾಡಿಗೆ ಹೋಗಿದ್ರು. ಕೊಟ್ಟ ಮಾತು ತಪ್ಪಿದ್ದಾರೆ ಅನ್ನೋದು ರಾಮಲಿಂಗಾರೆಡ್ಡಿ ವಾದ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋನು ನಾನಲ್ಲ ಅಂತ ಸಮರ ಸಾರಿದ್ರು. ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಮನವೊಲಿಕೆ ಪ್ರಯತ್ನ ನಂಬರ್ 1. ರಾತ್ರೋರಾತ್ರಿ ಮನವೊಲಿಸೋಕೆ ಸಿಎಂ ಡಿಕೆಶಿ ಪ್ರಯತ್ನ. ನಿನ್ನೆ ರಾತ್ರಿ ರಾಮಲಿಂಗಾರೆಡ್ಡಿ ಜೊತೆ ಡಿಕೆ ಸಭೆ ಮಾಡಿ ಮನವೊಲಿಸೋ ಪ್ರಯತ್ನ ಮಾಡಿದ್ರು. ಬೆಂಗಳೂರಿನ ಜಯನಗರದ ಖಾಸಗಿ ಹೋಟೆಲ್ನಲ್ಲಿ 1-to-1 ಚರ್ಚೆ ಮಾಡಿದ್ರು. ಆದರೂ ಪ್ರಯತ್ನ ಫಲ ಕೊಡ್ಲಿಲ್ಲ. ಅವರು ನಮ್ಮ ಫ್ರೆಂಡು, ಎಲ್ಲವೂ ಸೆಟಲ್ ಆಗಿದೆ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಏನೇನೋ ಸ್ಟೋರಿ ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯಿತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ದು, ನಾನು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್. ಆದರೆ ರಾಮಲಿಂಗಾರೆಡ್ಡಿ ಮಾತ್ರ ಸರಿಯಾದ ಸ್ಪಷ್ಟನೆ ಕೊಡದೆ ಎಲ್ಲವೂ ನಿವಾರಣೆ ಆಗಿದೆ ಎಂದರು. ಸರ್ ರಾಜೀನಾಮೆ ಸಲ್ಲಿಸಿದ್ರು ವಾಪಸ್ ತಗೊಳ್ತೀರಾ ಸರ್? ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಸಂಧಾನ ಸಕ್ಸಸ್ ಎಲ್ಲ ನಿವಾರಣೆ ಆಗಿದೆ. ಹೋಗಿ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ? ಅದೇ ಖಾತೆಯಲ್ಲೇ ಮುಂದುವರಿತೀರಿ ಸರ್? ಮನವೊಲಿಕೆ ಪ್ರಯತ್ನ ನಂಬರ್ 2. ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯಾದ ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಅರಿತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟರು. ಬುಲಾವ್ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾರನ್ನ ರಾಮಲಿಂಗಾರೆಡ್ಡಿ ಭೇಟಿಯಾಗಿ ಮಾತುಕತೆ ಮಾಡಿದ್ರು. ಇದೆಲ್ಲ ಬೆಳವಣಿಗೆ ಆಗ್ತಿದ್ದಂತೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸುರ್ಜೇವಾಲಾರನ್ನ ಸಿಎಂ ಡಿಕೆಶಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ರಾಮಲಿಂಗಾರೆಡ್ಡಿ ಅಸಮಾಧಾನ ವಿಷಯವಾಗಿ ಇಬ್ಬರು ಚರ್ಚೆ ಮಾಡಿದ್ರು. ರಾಜೀನಾಮೆಗೆ ಸರಿಯಾದ ರೀತಿ ಸ್ಪಷ್ಟನೆ ಕೊಡದೆ ಮತ್ತೆ ರಾಮಲಿಂಗಾರೆಡ್ಡಿ ಅಡ್ಡಗೋಡೆ ಮೇಲೆ ದೀಪ ಇಟ್ರು. ಯಾವುದಕ್ಕೂ ಕ್ಲಾರಿಟಿ ಕೊಡದೆ ತಾವು ಎಲ್ಲಾ ವಿವರವನ್ನ ಸಿಎಂ ಹಾಗೂ ಉಸ್ತುವಾರಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಜೊತೆಗೆ ತಮಗೆ ನೀರಾವರಿ ಖಾತೆ ಬೇಡ ಎನ್ನುವ ಖ್ಯಾತೆಯನ್ನ ನಯವಾಗೇ ಮಂಡಿಸಿದ್ರು. ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವರು ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದ್ರು. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ ಅದಾದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಇಬ್ಬರು ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ. ನಿಮಗೆ ಆಫರ್ ಮಾಡಿದ್ರು, ಆಮೇಲೆ ಅನಿವಾರ್ಯ ಕಾರಣಗಳಿಂದ
ಬದಲಾವಣೆ ನಾನು ನೀರಾವರಿ ಇಲಾಖೆ ಅಲ್ವಾ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ. ಫೋನ್ ಮಾಡ್ತೀನಿ, ಇಬ್ಬರು ಇಲ್ಲಪ್ಪ ನಿನ್ನ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ಟು ನೇರವಾಗಿ. ಆದರೆ ನನ್ನ ಅಭಿಪ್ರಾಯ ನಾನು ಹೇಳಿ ಬಂದಿದ್ದೀನಿ. ಎಲ್ಲ ಪಾಸಿಟಿವ್ ಆಗಿರೋಣ, ಯಾಕೆ ನೆಗೆಟಿವ್ ಆಗಿರೋಣ. ಮನವೊಲಿಕೆ ಪ್ರಯತ್ನ ನಂಬರ್ 3. ಮಧ್ಯಾಹ್ನದ ಬಳಿಕ ಮತ್ತೆ 1 ಗಂಟೆಗಳ ಕಾಲ ಸುರ್ಜೇವಾಲಾ ಸಭೆ. ಸಮಸ್ಯೆ ಇಲ್ಲಿಗೆ ಬಿಟ್ರೆ ಮುಂದೆ ಮತ್ತೆ ಸಮಸ್ಯೆ ಅಂತ ಅಲರ್ಟ್ ಆದ ಸುರ್ಜೇವಾಲಾ ಮತ್ತೊಂದು ಸುತ್ತಿನ ಸಭೆ ಮಾಡಿದ್ರು. ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ರಾಮಲಿಂಗಾರೆಡ್ಡಿ, ಕೃಷ್ಣ ಭೈರೇಗೌಡ ಜೊತೆ ಸುರ್ಜೇವಾಲಾ ಸುದೀರ್ಘ ಮಾತುಕತೆ ಮಾಡಿದ್ರು, ಮನವೊಲಿಸೋ ಪ್ರಯತ್ನ ಮಾಡಿದ್ರು. ಇದೆಲ್ಲ ಬೆಳವಣಿಗೆ ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಸುದ್ದಿಗೋಷ್ಠಿ ಕರೆದ್ರು. ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ ಅಂತ ಅಂದುಕೊಂಡ್ರೆ ಮತ್ತದೇ ಗೊಂದಲ ಬಿಟ್ರೆ ಯಾವುದೇ ಸ್ಪಷ್ಟತೆ ಸಿಗಲಿಲ್ಲ. ಎಲ್ಲವನ್ನ ನಿಮಗೆ ಅವರು ಹೇಳಿದ್ದಾರೆ ಅಂತ ನಾನು ಭಾವಿಸ್ತೀನಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಾಪಸ್ ಪಡೆಯುತ್ತಾರೆ, ಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂದ್ರು. Shri D.K. Shivkumar, Shri B.K. Hariprasad, Shri Siddharamaiah and myself, we all spoke to him, all 4 of us. There was apparently some misunderstanding. He again met Shri B.K. Hariprasad, me and Shri D.K. Shivkumar, Shri Siddharamaiah. He has already, I think, told you that he has withdrawn his resignation. He shall continue to work as a loyal soldier and minister of the party. ರಾಮಲಿಂಗಾರೆಡ್ಡಿ ರಾಜೀನಾಮೆ ಮಾತನ್ನೇ ಉಲ್ಲೇಖಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರ ಪತನದ ಭವಿಷ್ಯ ನುಡಿದಿದ್ರು. ಇದಕ್ಕೆ ಸಚಿವ ಯುಟಿ ಖಾದರ್ ತಿರುಗೇಟು ಕೊಟ್ಟಿದ್ದಾರೆ. ಮೊದಲನೆಯ ವಿಕೆಟ್ ಪತನ ಆಗಿರುವಂಥದ್ದು. ಒಬ್ರಿಗೊಬ್ರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಅದಕ್ಕಿಂತ ಮುಂಚಿತವಾಗೇನೆ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಅಂತ ಹೇಳಿದರೆ ಅವ್ರಿಗೆ ಬದುಕಿಗೆ ಆಗ್ತದ? ಇವತ್ತು ನಾವು ಜೀವಿಸಬೇಕಾದ್ರೆ ನನಗೆ ಆಕ್ಸಿಜನ್ ಮುಖ್ಯ, ನಾನು ಜೀವಿಸಬೇಕಾದ್ರೆ. ಹಾಗೆ ಪ್ರತಿಪಕ್ಷ ಬದುಕಬೇಕಾದ್ರೆ ಟೀಕೆ ಮುಖ್ಯ. ಅದು ಅವರವರ ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡಿಸಿಕೊಡ್ಬೇಕಂತ ಇಲ್ಲ. ಇಷ್ಟೇ ಅಲ್ಲ, ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನವನ್ನ ಕೆಟ್ಟ ಬೆಳವಣಿಗೆ ಅಂತ ಕರೆದಿದ್ದ ಸಿಟಿ ರವಿ ಮಾತಿಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಖಾತೆಗಾಗಿ ಖ್ಯಾತೆ ತೆಗೆದಿರೋದು ಸರ್ಕಾರದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಿ, ಇನ್ನೂ ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆಗಿಲ್ಲ. ಪೊಲಿಟಿಕ್ಸ್ ಅಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಆದರೆ ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಏನೋ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿನ ರಾಜೀನಾಮೆ ರಾದ್ಧಾಂತ ಮತ್ತಿನ್ನೆಲ್ಲಿಗೆ ಹೋಗುತ್ತೋ ಕಾದು ನೋಡಬೇಕಿದೆ. ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ರಿಜೆಕ್ಟೆಡ್ ಅಂತ ಅಷ್ಟೇ, ಇನ್ನೇನಿಲ್ಲ. ಸುನಿಲ್, ಟಿವಿ9 ಬೆಂಗಳೂರು.